ಎಲ್ಲ ಅತಿಥಿ ಗಣ್ಯರು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಂತೋಷನ ಪ್ಲೀಸ್. ಹಾಗಾದರೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕರ್ತಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಕೇಶ್ ಹೆಗಡೆ ಇವರಿಗೆ ನಿತಿನ್ ಹೆಗಡೆ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ವಿದ್ಯಾಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ GFGC ಎಬ್ರಿಯ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಿದ್ಯಾಧರ ಹೆಗಡೆ ಇವರಿಗೆ ನಾಗರಾಜ ಇವರು ಹೂವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ಜಗತ್ತಿನಲ್ಲಿ ಅದ್ವಿತೀಯ ಸಾಧನೆ, ದೂರದ ಅರಬ್ ದೇಶದಲ್ಲೂ ಕೂಡ ಕ್ರಿಕೆಟ್ನಲ್ಲಿ ತನ್ನದೇ ಛಾಪನ್ನು ಮೂಡಿಸಿ, ಹಾಗೆಯೇ ನಾನು ನಿನ್ನೆ ಹೇಳಿದಂತೆ ಕ್ರಿಕೆಟ್ ಜಗತ್ತಿನಲ್ಲಿ ನಿಸ್ವಾರ್ಥಿ ಕ್ರಿಕೆಟಿಗ ಅಂತ ಹೇಳಿದರೆ ಶ್ರೀಯುತ ನಿತಿನ್ ಹೆಗಡೆ. ತನಗೆ ಸಿಕ್ಕಿದಂಥ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ 2 ಬೈಸಿಕಲನ್ನು ತನ್ನ ಅಭಿಮಾನಿಗಳಿಗೆ ನೀಡಿ, ತನಗೆ ಸಿಕ್ಕಿದಂಥ ವೈಯಕ್ತಿಕ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ತನ್ನ ತಂಡದ ಯುವ ಆಟಗಾರರಿಗೆ ನೀಡಿ ಇತರರಿಗೆ ಮಾದರಿಯಾಗಬಲ್ಲಂಥ ನಮ್ಮೆಲ್ಲರ ನೆಚ್ಚಿನ ಆಟಗಾರ ಶ್ರೀಯುತ ನಿತಿನ್ ಹೆಗಡೆ ಬೆಜಕಳ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಸಚಿನ್ ಇವರು ಹೂವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರವರು ಶ್ರೀಯುತ ಸಂತೋಷ್ ಹೆಗಡೆ ಅಡಂದಾಲು ಇವರಿಗೂ ಕೂಡ ಆತ್ಮೀಯ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಸುವಿನ್ ಇವರು ಹೂವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವು ಪಂದ್ಯಾಕೂಟವನ್ನು ಸಂಘಟಿಸುವರೆ ಶಾಶ್ವತ ಫಲಕಗಳ ಕೊಡುಗೆಯನ್ನು ನಾನು ಕೊಡ್ತೇನೆಂದೇ ನಮ್ಮೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ಸಚಿನ್ ಹೆಗಡೆ ಇವರಿಗೆ ಸುಮಿತ್ ಇವರು ಹೂವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸಿಕೊಳ್ಳುತ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಎರಡೂ ತಂಡದ ಆಟಗಾರರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮೆಲ್ಲರ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಿದ್ಯಾಧರ ಹೆಗಡೆ ಪ್ರಾಂಶುಪಾಲರು GFGC ಎಬ್ರಿ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಡ್ತಾಲ ಪಂಚಾಯತಿನ ಅಧ್ಯಕ್ಷರಾದ ಗೆಳೆಯ ಸುಕೇಶ್ ಹೆಗಡೆ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಯುವ ಕ್ರೀಡಾಪಟುಗಳು ಹಾಗೂ ಈ ದಿನದ ಅತಿಥಿಗಳೇ, ಹಾಗೆ ಈ ಕ್ರೀಡಾಕೂಟವನ್ನು ಆಯೋಜಿಸಿದಂಥ ನಿತಿನ್ ಹಾಗೂ ಆದರ್ಶ್, ಹಾಗೆ ಸಹಕರಿಸಿದ ಎಲ್ಲ ನಮ್ಮ ಹೆಗ್ಗಡೆ ಸಮಾಜ ಬಂಧುಗಳೇ, ಇದೊಂದು ನಮ್ಮ ಸಮಾಜದಲ್ಲಿ ನಡ್ಕೊಂಡು ಬರ್ತಿರುವಂಥ ಒಂದು ಕ್ರೀಡಾಕೂಟ. ಕಳೆದ ಬಾರಿ ಕೊಕ್ರಾಡಿ ಜಗದೀಶ್ ಹೆಗಡೆ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ನಡೆದಂಥ ಕ್ರೀಡಾಕೂಟ, ಅದನ್ನು ಈ ಬಾರಿ ನಿತಿನ್ ಹಾಗೂ ಆದರ್ಶ್ ಅವರ ಮುಂದಾಳುತ್ವದಲ್ಲಿ 2ನೇ ವರ್ಷಕ್ಕೆ ದ್ವಿತೀಯ ಆವೃತ್ತಿಯ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ಆಯೋಜಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕ್ರೀಡೆ ಅನ್ನೋದು ನಮ್ಮ ಒಂದು ಸಂಬಂಧಗಳನ್ನು ಉತ್ತಮಪಡಿಸುವುದಕ್ಕೆ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಇರುವ ಒಂದು ಚಟುವಟಿಕೆ. 2 ದಿನಗಳ ಕಾಲ ಈ ಮೈದಾನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧರಾಗಿ ಆಟ ಆಡಿದಂಥ ಎಲ್ಲ ತಂಡದ ಕ್ರೀಡಾಪಟುಗಳಿಗೆ, ಹಾಗೆ ಅದನ್ನು ವ್ಯವಸ್ಥಿತವಾಗಿ ಇಲ್ಲಿ ಆಯೋಜಿಸಿರುವಂಥ ಸಂಯೋಜಕರಿಗೆ ಮತ್ತು ಒಳ್ಳೆಯ ರೀತಿಯಲ್ಲಿ ತೀರ್ಪು ನೀಡಿದಂಥ ತೀರ್ಪುಗಾರರಿಗೆ, ಹಾಗೆ ಕಮೆಂಟ್ರಿಯನ್ನು ಕೊಟ್ಟಂಥ ಗೆಳೆಯ ವಿಘ್ನೇಶ್ರವರಿಗೆ, ಹಾಗೆ ಈ ವಿಶೇಷವಾಗಿ ಈ ಕ್ರೀಡಾಕೂಟವನ್ನು
ಕ್ರೀಡಾಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಯನ್ನು ಗಳಿಸಿದವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಪ್ರಶಸ್ತಿ ಅನ್ನುವಂಥದ್ದು ಶ್ರಮಕ್ಕೆ ಸಲ್ಲುವಂಥ ಒಂದು ಸನ್ಮಾನ. ಹಾಗೆಯೇ ಭಾಗವಹಿಸುವಿಕೆ ಭಾಳ ಮುಖ್ಯ. ಭಾಗವಹಿಸಿದ ಎಲ್ಲರಿಗೆ ಸಹ ಪ್ರಶಸ್ತಿ ಸಿಗುವಂಥದ್ದು ಸಾಧ್ಯವಿಲ್ಲ. ಹಾಗಾಗಿ ಭಾಗವಹಿಸಿದವರು ಎಲ್ಲರಿಗೂ ಸಹ ಮತ್ತೊಮ್ಮೆ ವೈಯಕ್ತಿಕ ಅಭಿನಂದನೆಯನ್ನು ಹೇಳ್ತಾ, ಇದು ಹೆಚ್ಚು ಮಾತನಾಡುವ ವೇದಿಕೆಯಲ್ಲ, ಸಮಯವೂ ಅಲ್ಲ. ಹಾಗಾಗಿ ನನಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲ ನನ್ನ ಅಭಿನಂದನೆ ಅಥವಾ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಿನ ಹಂತ, ನಮ್ಮ ಈ ಪಂದ್ಯಾಕೂಟವನ್ನು ಸಂಘಟಿಸುವರೆ ತೀರ್ಪುಗಾರರ ಸೇವೆ ಅತ್ಯಗತ್ಯ. ಪಂದ್ಯಾಕೂಟದುದ್ದಕ್ಕೂ ಅಚ್ಚುಕಟ್ಟಿನ ಶಿಸ್ತುಬದ್ಧ ತೀರ್ಪನ್ನು ನೀಡಿದಂಥ ತೀರ್ಪುಗಾರರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ತೀರ್ಪುಗಾರಿಕಾ ಪೀಠದಲ್ಲಿ ನಮ್ಮೊಂದಿಗೆ ಸಹಕರಿಸಿಕೊಂಡವರು ಶ್ರೀಯುತ ರಕ್ಷಿತ್, ವೈಭವ್ ಹಾಗೆಯೇ ಪೃಥ್ವಿರಾಜ್, ಮೂವರು ತೀರ್ಪುಗಾರರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಇವರಿಗೆ ಶ್ರೀಯುತ ವಿದ್ಯಾಧರ ಹೆಗಡೆ ಇವರು ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಕ್ಷಿತ್, ವೈಭವ್ ಹಾಗೆಯೇ ಪೃಥ್ವಿರಾಜ್. ತುಂಬ ಅತ್ಯದ್ಭುತ ತೀರ್ಪಿನ ಮುಖಾಂತರವಾಗಿ ಪಂದ್ಯಾಕೂಟದ ಯಶಸ್ಸಿನಲ್ಲಿ ನಮ್ಮೊಂದಿಗೆ ಸಹಕರಿಸಿದಿರಿ. ತಮಗೆ NNK ಸ್ಟಾರ್ಸ್ ವತಿಯಿಂದ ಹಾಗೆಯೇ ಹೆಗ್ಡೆ ಪ್ರೀಮಿಯರ್ ಲೀಗ್ ಸಂಸ್ಥೆಯ ವತಿಯಿಂದ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಹಾಗೆಯೇ ವೀಕ್ಷಕ ವಿವರಣೆಗಾರಿಕೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಯುವ ವೀಕ್ಷಕ ವಿವರಣೆಗಾರ ಶ್ರೀಯುತ ಶಮಿತ್, ಇವರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಇವರಿಗೆ ಸಂತೋಷ್ ಹೆಗಡೆ ಇವರು ಒಂದು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಪಂದ್ಯಾಕೂಟದುದ್ದಕ್ಕೂ ಅಂಕಿಅಂಶ ತಜ್ಞರಾಗಿ ನಮ್ಮೊಂದಿಗೆ ಸಹಕರಿಸಿಕೊಂಡವರು ಶ್ರೀಯುತ ಗೌತಮ್ ಹಾಗೆಯೇ ಶ್ರೀಯುತ ಧನುಷ್, ತಾವು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಇವರಿಗೆ ಶ್ರೀಯುತ ಸುಖೇಶ್ ಹೆಗಡೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕರ್ತಲ, ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಪಂದ್ಯಾಕೂಟವನ್ನು ಲೈವ್ ಮುಖಾಂತರ, ನೇರ ಪ್ರಸಾರದ ಮುಖಾಂತರ ದೇಶ ವಿದೇಶಗಳಲ್ಲಿ ಬಿತ್ತರಿಸುವಲ್ಲಿ ನಮ್ಮೊಂದಿಗೆ ಕೂಡಿಕೊಂಡಂತಹ ಸಂಸ್ಥೆ ಕ್ರಿಕ್ ಲೈನ್ ಸಂಸ್ಥೆ. ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿದ್ರೆ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಇವರಿಗೆ ಶ್ರೀಯುತ ನಿತಿನ್ ಹೆಗಡೆ ಬೆಜಕಳ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ನೇರವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಣಿಯಾಗ್ತಾ ಇದ್ದಾವೆ. NNK ಸ್ಟಾರ್ಸ್ ಕಾರ್ಕಳ ಇವರ ಆಶ್ರಯದಲ್ಲಿ ಸಾಗಿ ಬಂದಂಥ ಸಮಾಜ ಬಾಂಧವರ ಪಂದ್ಯಾಕೂಟ ಹೆಗ್ಡೆ ಪ್ರೀಮಿಯರ್ ಲೀಗ್ 2025 ದ್ವಿತೀಯ ಆವೃತ್ತಿಯ ಪಂದ್ಯಾಕೂಟದ ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ದ ಮ್ಯಾನ್ ಆಫ್ ದಿ ಫೈನಲ್. ಎನಿ ಗೆಸಸ್? ದಾಡಿಗತನ ವಿಭಾಗದಲ್ಲಿ 12 ಎಸೆತಗಳ ಮುಂದೆ 16ರ ವೈಯಕ್ತಿಕ ಗಳಿಕೆ. ಹಾಗೆಯೇ ಫೈನಲ್ ಹಂತದಲ್ಲಿ 1 ಓವರ್ ಎಸೆದು ಕೇವಲ 1 ರನ್ನನ್ನು ನೀಡಿ ಎದುರಾಳಿಗಳನ್ನು ಕಟ್ಟಿ ಹಾಕಿದಂಥ ಯುವ ಆಟಗಾರ ಸಮರ್ಥ ಫ್ರಮ್ MG ಎನ್ನವಳೆ ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇವರು ಈ ಒಂದು ಪ್ರಶಸ್ತಿಯನ್ನು ಶ್ರೀಯುತ ಸುಖೇಶ್ ಹೆಗಡೆ ಇವರ ದಿವ್ಯ ಹಸ್ತದಿಂದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. The best batter of the tournament, Shrestha Dandiga. Any guesses? It is
ಸಿಕ್ಸರ್ಗಳ ಸರದಾರ, ಯಾವುದೇ ಹಂತದಲ್ಲೂ ಕೂಡ ಅಂಕಣಕ್ಕೆ ಎಂಟ್ರಿ ಕೊಟ್ಟು ಸಿಡಿಲಬ್ಬರದ ಬೌಂಡ್ರಿ ಷಟ್ಕಗಳ ಮುಖಾಂತರ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಆಟಗಾರ ದೀಕ್ಷಿತ್ ಫ್ರಮ್ ರಿಯಲ್ ಫೈಟರ್ಸ್ ಈ ಒಂದು ಪಂದ್ಯ ಬೆಸ್ಟ್ ಬ್ಯಾಟರ್ ಅವಾರ್ಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಓವರ್ ಆರ್ಮ್ ಟೆನ್ನಿಸ್ನ ಕ್ರಿಕೆಟ್ನ ಬೆಸ್ಟ್ ಬ್ಯಾಟರ್ ಆಗಿರ್ತಕ್ಕಂಥ ನಿತಿನ್ ಹೆಗ್ಡೆ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದ ನೆಕ್ಸ್ಟ್ ಇಂಡಿವಿಜುವಲ್ ಅವಾರ್ಡ್ ದ ಬೆಸ್ಟ್ ಬೌಲರ್, ಶ್ರೇಷ್ಠ ಎಸೆತಗಾರ. ಈ ಚುಟುಕು ಕ್ರಿಕೆಟ್ನಲ್ಲಿ ಸದ್ಯದ ಪರಿಸ್ಥಿತಿಯ ನಿಯಮಗಳನ್ನು ಅನುಸರಿಸಿಕೊಂಡ್ರೆ ಎದುರಾಳಿಗಳನ್ನು ಕಟ್ಟಿ ಹಾಕುವುದು, ವಿಕೆಟ್ ಕೀಳುವುದು ತುಂಬ ಕಷ್ಟಕರ ವಿಷಯ. ಆ ಒಂದು ಹಿನ್ನೆಲೆಯಲ್ಲಿ ಫೈನಲ್ ಹಂತದುದ್ದಕ್ಕೂ ತನ್ನ ತಂಡವನ್ನು ಮುನ್ನಡೆಸಿ ಅಂತಿಮವಾಗಿ 8 ಉದ್ದರಿ ಪಡ್ಕೊಂಡಂತ ರಿಯಲ್ ಫೈಟರ್ಸ್ ಅಜಕಾರ್ನ ಕಪ್ತಾನರು ಆಗಿರ್ತಕ್ಕಂಥ ನಾಗರಾಜ ಹೆಗಡೆ ಈ ಒಂದು ಪಂದ್ಯಕೂಟದ ಶ್ರೇಷ್ಠ ಎಸೆತಗಾರರಾಗಿ ಮೂಡಿ ಬರ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಶ್ರೀಯುತ ಸಂತೋಷ್ ಹೆಗಡೆ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟೂರ್ನಮೆಂಟಿನುದ್ದಕ್ಕೂ 8 ಉದ್ದರಿಗಳನ್ನು ಪಡ್ಕೊಂಡ್ರು, ಉತ್ತಮ ಇಕಾನಮಿ ರೇಟನ್ನು ಕೂಡ ಸಂಪಾದಿಸಿಕೊಂಡ್ರು. ಫೈನಲ್ ಹಂತದಲ್ಲೇ 3 ಉದ್ದರಿಯನ್ನು ಪಡ್ಕೊಂಡ್ರು ನಾಗರಾಜ ಹೆಗಡೆ ಫ್ರಮ್ ರಿಯಲ್ ಫೈಟರ್ಸ್ ಅಜಕಾರು. ಇನ್ನೊಂದು ವೈಯಕ್ತಿಕ ಪ್ರಶಸ್ತಿ, ಸರಣಿ ಶ್ರೇಷ್ಠ ಆಟಗಾರ, ದ ಮ್ಯಾನ್ ಆಫ್ ದಿ ಸೀರೀಸ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್. ನಾನು ಬ್ಯಾಟಿಂಗಿಗೂ ಸೈ, ಬೌಲಿಂಗಿಗೂ ಸೈ, ಕ್ಷೇತ್ರ ರಕ್ಷಣೆಗೂ ಸೈ, ಟೂರ್ನಮೆಂಟಿನುದ್ದಕ್ಕೂ ಅತ್ಯಧಿಕ ಓಟಗಳನ್ನು ಸಂಪಾದಿಸಿ ಸಾಕಷ್ಟು 7 ರಿಂದ 8 ಬೊತ್ತಿ ಪಡ್ಕೊಂಡು 4 ರಿಂದ 5 ಉದ್ದರಿ ಪಡ್ಕೊಂಡಂತ ಧನ್ರಾಜ ಫ್ರಮ್ ಮಹಾಗಣಪತಿ ಫ್ರೆಂಡ್ಸ್ ಏನಾವಳೆ ತಂಡದ ಸವ್ಯಸಾಚಿ ಆಟಗಾರ ಈ ಒಂದು ಪಂದ್ಯಕೂಟದ ಸರಣಿ ಶ್ರೇಷ್ಠ ಆಟಗಾರನಾಗಿ ಮೂಡಿ ಬರ್ತಾ ಇದ್ದಾರೆ. ಇವರು ಈ ಒಂದು ಪ್ರಶಸ್ತಿಯನ್ನು ಶ್ರೀಯುತ ಸಚಿನ್ ಹೆಗ್ಡೆ ಇವರ ದಿವ್ಯಾಸದಿಂದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದ ಮ್ಯಾನ್ ಆಫ್ ದಿ ಸೀರೀಸ್ ಆಫ್ ದಿಸ್ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಮಿಸ್ಟರ್ ಧನ್ರಾಜ ಹೆಗ್ಡೆ ಫ್ರಮ್ ಮಹಾಗಣಪತಿ ಫ್ರೆಂಡ್ಸ್ ಏನಾವಳೆ. ಮಿತ್ರರೇ, ಈ ಒಂದು ಟೂರ್ನಮೆಂಟ್ನಲ್ಲಿ 6 ಫ್ರಾಂಚೈಸಿಗಳು ಭಾಗವಹಿಸಿಕೊಂಡಿತ್ತು. ಅಂತಿಮವಾಗಿ 2 ಶ್ರೇಷ್ಠ ತಂಡಗಳು ಫೈನಲ್ಗೆ ಎಂಟ್ರಿ ಪಡ್ಕೊಂಡಿತ್ತು. ಒಂದು ರಿಯಲ್ ಫೈಟರ್ಸ್ ಅಜಕಾರ್ನ ತಂಡ, ಇನ್ನೊಂದು MG ಮಹಾಗಣಪತಿ ಕ್ರಿಕೆಟರ್ಸ್ ಎನ್ನವಳೆಯ ತಂಡ. ಟೂರ್ನಮೆಂಟಿನುದ್ದಕ್ಕೂ ಶಿಸ್ತಿನ ಕ್ರಿಕೆಟ್ ಆಡಿ ಅಂತಿಮವಾಗಿ 7 ಓಟಗಳ ಅಂತರದಲ್ಲಿ ಪಂದ್ಯಾಟವನ್ನು ಕಳ್ಕೊಂಡಿತ್ತು ರಿಯಲ್ ಫೈಟರ್ಸ್ ಅಜಕಾರ್ನ ತಂಡ. ಹೆಗ್ಡೆ ಪ್ರೀಮಿಯರ್ ಲೀಗ್ ದ್ವಿತೀಯ ಆವೃತ್ತಿಯ ಪಂದ್ಯಕೂಟದ ರನ್ನರ್ಸ್ ಅಪ್ ಆಗಿ ಆಯ್ಕೆ ಆಗ್ತಾ ಇದ್ದಾರೆ. ಆ ತಂಡದ ಎಲ್ಲ ಆಟಗಾರರು ವೇದಿಕೆಗೆ ಆಗಮಿಸಿಕೊಂಡು ಮುಖ್ಯ ಅತಿಥಿಗಳ ದಿವ್ಯ ಹಸ್ತದಿಂದ ಮಿನುಗುವ ಶಾಶ್ವತ ಫಲಕ ಹಾಗೆಯೇ ನಗದಿನ ಪುರಸ್ಕಾರವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಜೊತೆಗೂಡಿ ಈ ಒಂದು ಪಾರಿತೋಷಕವನ್ನು ಒಂದು ತಂಡಕ್ಕೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಅಜಕಾರು ಟೂರ್ನಮೆಂಟಿನ ರನ್ನರ್ಸ್ ಅಪ್ ತಂಡ ಅಂತಿಮವಾಗಿ 7 ಓಟಗಳ ಅಂತರದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಡ್ಕೊಳ್ಬೇಕಾಯಿತು. ಶ್ರೇಷ್ಠ ಮಟ್ಟದ ಪ್ರದರ್ಶನ, ಲೀಗ್ ಹಂತದಲ್ಲೂ 5ಕ್ಕೂ 5 ಜಯ. ಮೊದಲ ಪ್ರಯತ್ನದಲ್ಲೇ ಕ್ವಾಲಿಫೈಯರ್ ಇಂದ ಫೈನಲಿಗೆ ಜಿಗಿತ, ಅಂತಿಮ ಹಂತದಲ್ಲಿ ಲೆಕ್ಕಾಚಾರ ಕೈಕೊಟ್ಟಿತು. ಅಂತಿಮವಾಗಿ ವೀರೋಚಿತ ಸೋಲನ್ನು ಕೂಡ ಅನುಭವಿಸಿತ್ತು ಆ ಒಂದು ತಂಡ. NNK ಸ್ಟಾರ್ಸ್ ಇವರ ಆಶಯದಲ್ಲಿ ಸಂಘಟಿಸಿಕೊಂಡಂತ ಹೆಗ್ಡೆ ಪ್ರೀಮಿಯರ್ ಲೀಗ್ ದ್ವಿತೀಯ ಆವೃತ್ತಿಯ ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ತಮ್ಮ ಫ್ರಾಂಚೈಸಿ ಇನ್ನಷ್ಟು ಪಾರಿತೋಷಗಳನ್ನು ಜಯಗಳಿಸಲಿ ಅನ್ನುವ ಆಶಾವಾದದೊಂದಿಗೆ ತಮಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ದ ರಿಯಲ್ ಫೈಟರ್ಸ್ ಅಜಕಾರು ಆರ್ ದಿ ರನ್ನರ್ಸ್ ಅಪ್ ಆಫ್ ಹೆಗ್ಡೆ ಪ್ರೀಮಿಯರ್ ಲೀಗ್ ಸೀಸನ್ 2.
ಹೆಗ್ಡೆ ಪ್ರೀಮಿಯರ್ ಲೀಗ್ ದ್ವಿತೀಯ ಆವೃತ್ತಿಯ ಪಂದ್ಯಾಕೂಟದ ವಿಜೇತ ತಂಡ ಲೀಗ್ ಹಂತದಲ್ಲಿ ಒಂದು ಸೋಲು ಅನುಭವಿಸಿತ್ತು. ಕ್ವಾಲಿಫೈಯರ್ ಹಂತದಲ್ಲಿ ಮೊದಲ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ಲೆಕ್ಕಾಚಾರ ಕೈಕೊಟ್ಟಿತ್ತು. ಅಂತಿಮವಾಗಿ ಎಲಿಮಿನೇಟರ್ ಕ್ವಾಲಿಫೈಯರ್ ಟೂರ್ನಲ್ಲಿ ಜಯವನ್ನು ದಾಖಲಿಸಿಕೊಂಡು ಅಂತಿಮವಾಗಿ ಈ ಒಂದು ಪಂದ್ಯಾಕೂಟದ ವಿಜೇತ ತಂಡವಾಗಿ ಮೂಡಿ ಬರ್ತಾ ಇದೆ ಮಹಾಗಣಪತಿ ಫ್ರೆಂಡ್ಸ್ ಎನ್ನವಳೆ ಈ ಫ್ರಾಂಚೈಸಿಯ ತಂಡ. ಈ ಫ್ರಾಂಚೈಸಿಯ ಎಲ್ಲ ಆಟಗಾರರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಅತಿಥಿ ಗಣ್ಯರ ದಿವ್ಯ ಹಸ್ತದಿಂದ ಪ್ರಥಮ ಪ್ರಶಸ್ತಿಯ ಶಾಶ್ವತ ಫಲಕವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಕೂಟದುದ್ದಕ್ಕೂ ಶಿಸ್ತಿನ ಆಟವನ್ನು ಆಡಿದ್ರೆ ಧನ್ರಾಜ್, ಧೀರಜ್, ಸಮರ್ಥ, ಶಿವ, ಸಂತೋಷ್ ಈ ರೀತಿ ಆಟಗಾರರ ಸಮಾಗಮದ ತಂಡವೇ ಮಹಾಗಣಪತಿ ಫ್ರೆಂಡ್ಸ್ ಎನ್ನವಳೆ ತಂಡ. ಇನ್ನಷ್ಟು ಪಾರಿತೋಷಕಗಳು ತಮ್ಮ ಫ್ರಾಂಚೈಸ್ಗೆ ಲಭಿಸಲಿ. ಮುಂದಿನ ವರ್ಷಗಳಲ್ಲೂ ಕೂಡ ಆಯೋಜಿಸಿಕೊಂಡಂಥ ಹೆಗ್ಡೆ ಪ್ರೀಮಿಯರ್ ಲೀಗಿಗೆ ತಮ್ಮ ಫ್ರಾಂಚೈಸಿ ಭಾಗವಹಿಸಲಿ ಅನ್ನುವ ಶುಭ ಆಶಯದೊಂದಿಗೆ ತಮಗೆ ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಸುಮಂತ್ ಒಂದು ಡೌನ್ ಅಲ್ಲ ಗೆಸ್ಟ್ వచ్చే ಬಿಡ್ಡಿಂಗ್ ಪೋರ್ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಟೂರ್ನಮೆಂಟಿನ ಆಯೋಜಕರಲ್ಲಿ ಓರ್ವರಾಗಿರ್ತಕ್ಕಂಥ ಗುರುಪ್ರಸಾದ್ ಇವರು ಗೌರವ ಸ್ಮರಣಿಕೆ ನೀಡಿ ಎಲ್ಲ ಅತಿಥಿ ಗಣ್ಯರನ್ನು ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಖೇಶ್ ಹೆಗಡೆ ಅವರು ಕರ್ತಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಂತೋಷ್ ಹೆಗಡೆ ನಮ್ಮೆಲ್ಲರ ಆತ್ಮೀಯರು, ನಿತಿನ್ ಹೆಗಡೆ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಓವರಾಮ್ ಪಂದ್ಯದಲ್ಲಿ ಅದ್ವಿತೀಯ ಸಾಧನೆಗೈದವರು, ಹಾಗೆಯೇ ಸಚಿನ್ ಹೆಗಡೆ ಈ ಟೂರ್ನಮೆಂಟಿನ ಶಾಶ್ವತ ಫಲಕಗಳ ಪ್ರಾಯೋಜಕರು. ಅದೇ ರೀತಿಯಾಗಿ 2 ದಿನದ ಕಾಲ ವೀಕ್ಷಕ ವೇಳೆಯನ್ನು ನಡೆಸಿಕೊಂಡಂತ ಶ್ರೀಯುತ ವಿಘ್ನೇಶ್ ಅವರಿಗೆ ನಿತಿನ್ ಹೆಗ್ಡೆ ಬಜ್ಜಾಳಿಯವರು ಪ್ರಶಸ್ತಿಯನ್ನ ಕ್ಷಮಿಸಿ ವಿದ್ಯಾಧರ್ ಹೆಗ್ಡೆ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ತಮಗೆ. ಎಲ್ಲ ಅತಿಥಿಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸಿಕೊಂಡು ಈ ಪಂದ್ಯಾಕೂಟವನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್.